ವೀರಶೈವ ಲಿಂಗಾಯತ ಅಲ್ಲಿ ಬರ್ದಿದ್ರೇನ್ರಿ ನೀನು ಬೋರ್ಡ್ ಮ್ಯಾಗ ಬೋರ್ಡ್ ಹಿಂದಿತ್ತಲ್ಲ ವೀರಶೈವರಂದ್ರೆ ಯಾರು ಲಿಂಗಾಯತರಂದ್ರೆ ಯಾರು ಎಲ್ಲಾರು ಶಿವನ ಪೂಜೆ ಮಾಡೋರು ಎಲ್ಲಾರ ಮನ್ಯಾಗೂ ಸಿಲ್ಸಿಲ ಮಲ್ಲಿಕಾರ್ಜುನ ಏನದಾನ ನೀವು ಯಾಕೆ ಅದನ್ನು ಡಿಫ್ರೆನ್ಸಿಯೇಷನ್ ಮಾಡ್ಲಕತ್ತೀರಿ ಅದು ದೊಡ್ಡ ಶ್ರೀಮಂತರ ಮನ್ಯಾಗ ಕೂತು ನೀವು ಸಂದೇಶ ಕೊಡ್ತೀರಿ ಅದು ಯಡಿಯೂರಪ್ಪ ಖಂಡ್ರೆ ಶಾಮನೂರು ತ್ರಿಮೂರ್ತಿಗಳ ಹೇಳಿಲ್ಲ ನಾ BSY ಆದರೆ ಅವರೇ ಭಕ್ತರು ಅವರೇ ಜ್ಞಾನಪೂರ್ಣಂ ಜಗಂಜ್ಯೋತಿ ಅಂತ ಅವರೇ ಹಾಡ ಅಲ್ಲಿ ಯಾರು ಬಡವ್ರ ಮನೆಗೆ ಪಾದ ಪೂಜೆಗೆ ಹೋಗ್ತೀರಾ ಅವರು ದೊಡ್ಡ ಅಮೌಂಟ್ ಕೊಡ್ತಾರೆ ಅಲ್ಲಿ ಹೋಗಿ ಆಶೀರ್ವಾದ ಸದ್ಯದ ರಾಜಕೀಯ ಬೆಳವಣಿಗೆಗಳು ಈಗ ಒಂದು ಕಡೆ ಸಿಎಂ ಬದಲಾವಣೆ ಕರ್ನಾಟಕದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಗೊಂದಲ ಇದೆ ಕೆಲವು ಸ್ವಾಮಿಗಳು ಯಾವ ಪಕ್ಷಗಳಲ್ಲಿ ಏನದ ಜನ ವಿಶ್ವಾಸ ಇರ್ಲಾರ್ದಂಗಾಗಿದೆ ಕಾಂಗ್ರೆಸ್ ಅಂತರೂ ನೋಡ್ಲಕತ್ತೀರಿ ಎಷ್ಟು ಹೊಲಸಾಗಿದೆ ಅದೇನೋ ಬೆಂಗಳೂರಿನಾಗ ನಾಯಿಗಳಿಗೆ ಮಾಂಸ ಕೊಡೋದಕ್ಕೆ 3 ಕೋಟಿ ರೂಪಾಯಿ ಅಂತ ಇವ್ರಿಗೆ ಸಾಲಾಗೈತಿ ಇದಕ್ಕೆ ನಾಯಿಗೆ ಎಲ್ಲಿ ಕೊಡ್ತಾರೆ ಆಕಳುಗಳನ್ನ ಕಡಿಯೋರಿಗೆ ಅದನ್ನ ಬಂದ್ ಮಾಡಾಕ್ತಾರಲ್ಲ ಈಗ ನಾಯಿಗೆ ಕೊಡೋರತ್ತ ನಾಯಿ ಹೆಸರಲ್ಲೇ ತಿನ್ನೋರೇನು ಇನ್ನು ಬರಬಾರ್ತಾನೆ ಹಂದಿ ಹೆಸರಲ್ಲೇ ತಿಂತಾರೆ ಇವ್ರದ್ದು BJP ಒಳಗೆ ಈ ಒಂದು ಅಧ್ಯಕ್ಷತೆಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಅಸಮಾಧಾನ ಇದ್ದಾರೆ ಯಾರಿಗೂ BJPಗೆ ಕೆಲಸ ಮಾಡೋ ಹುರುಪಿಲ್ಲ ಪಾಪ ಕುಮಾರಸ್ವಾಮಿ ಅವ್ರದಂತ್ರ ಪಾರ್ಟಿ ಅದು ಸಣ್ಣ ಪಾರ್ಟಿ ಏನೇನೋ ಬಡದಾಡ ಅವ್ರ ಮಗನ ಬಿಟ್ಟು ಅಡ್ಡಾಡ್ಸ್ಲಕತ್ತಾರ ಅಲ್ಲೂ ಗೊಂದಲ ಇದೆ ಹಿಂಗಾಗಿ ಅದಕ್ಕೆ ನಾವು ವಿಚಾರ ಮಾಡಕತ್ತೀವಿ ಹೊಸ ರಾಜಕೀಯ ಶಕ್ತಿ ಕರ್ನಾಟಕ ಬೇಕಾಗಿದೆ ಅಂತ